ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರ ಸಹಕಾರ, ಸೇವಕರಿಂದ ಅನುಕೂಲ, ವೃತ್ತಿಯಲ್ಲಿ ಹಿರಿಯರಿಂದ ಅನುಕೂಲವು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅಸಮಾಧಾನ ಇದೆ, ಕಲಹದ ವಾತಾವರಣ, ಅದು ಕಾರಣ ಮಾಂದಿ, ಅದು ಸಣ್ಣ ಪುಟ್ಟ ತೊಡಕು, ಆತಂಕ ಮಾಡ್ಕೋಬೇಡಿ. ಆದರೆ ಈ ಬುಧನ ಸಂಚಾರ ನಿಮಗೆ ಒಳ್ಳೆಯ ಫಲ ತಂದುಕೊಡುತ್ತೆ, ಬುದ್ಧಿ ಚುರುಕಾಗಿರುತ್ತೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಸ್ತ್ರೀಯರಿಗೆ ಬಹಳ ವಿಶೇಷವಾದ ಅನುಕೂಲಗಳುಂಟಾಗುತ್ತೆ ಮತ್ತು ನಿಮಗೆ ವಿದೇಶ ಪ್ರಯಾಣ, ಈ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲ ಚೆನ್ನಾಗೇ ಇದೆ. ಸ್ವಲ್ಪ ಮಟ್ಟಿಗೆ ಹಿನ್ನಡೆ ವಿಘ್ನಗಳೂ ಇದೆ, ಇಲ್ಲ ಅಂತಲ್ಲ, ಅದರ ನಿವಾರಣೆಗೆ ಪರಿಹಾರ ಆಮೇಲೆ ನೋಡೋಣ. ಅಂತೂ ಬಹಳ ಮುಖ್ಯವಾದ ಅಂಶ ಅಂತಂದರೆ ಸಹೋದರ ಸೇವಕರ ಸಹಾಯ ಚೆನ್ನಾಗಿದೆ ಮತ್ತು ಬುದ್ಧಿ ಚುರುಕಾಗಿರ್ತದೆ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೈಯರ್ ಸ್ಟಡೀಸ್ ಮಾಡೋರಿಗೆ ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ, ತುಂಬ ಬುದ್ಧಿವಂತರ ಸಂಪರ್ಕ ಏರ್ಪಾಡಾಗುತ್ತೆ. ಹಾಗಾಗುತ್ತೆ ನೋಡಿ. ಕೆಲವೊಮ್ಮೆ ಬಹಳ ವಿಶೇಷವಾದ ವ್ಯಕ್ತಿ ಸಿಕ್ಕಾಗ ಎಂಥ ಅಜ್ಞಾನದಲ್ಲಿದ್ದೆ ನಾನು, ಎಂಥ ಅರಿವಾಯ್ತಪ್ಪ ಅಂತ ಅನಿಸುತ್ತಲ್ಲ, ಆ ರೀತಿಯ ಒಂದು ಫಲ ಖಂಡಿತ ಇದೆ. ಪಂಚಮದಲ್ಲಿ ಬುಧ ಸಂಚರಿಸುವಾಗ ವಾರದ ಅಂತ್ಯದಲ್ಲೂ ಅದೇ ಇದೆ. ವಾರ ಅಂತ್ಯದಲ್ಲಿ ಗಮನಿಸೋಣ. ಈಗ ವಾರಾಂತ್ಯದಲ್ಲಿ ಚಂದ್ರನೂ ಬಂದುಬಿಡ್ತಾನೆ ಪಂಚಮಕ್ಕೆ. ಹೀಗಾಗಿ ತುಂಬ ವಿಶೇಷವಾದ ಅನುಕೂಲ, ಮಕ್ಕಳಿಂದ ವಿಶೇಷವಾದ ಅನುಕೂಲ, ಸಮಾಧಾನ ಫಲ ಕಾಣ್ತೀರಾ. ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಅನುಕೂಲ, ಗುರು ಹಿರಿಯರ ಭೇಟಿ ಆಗ್ತಕ್ಕಂಥದ್ದು, ಅವರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಅದು ಹಾಗೆ ಮುಂದುವರಿಯುತ್ತೆ ನೋಡಿ. ಪಂಚಮ ಸ್ಥಾನದಲ್ಲಿ ಒಳ್ಳೆಯ ಗ್ರಹಗಳ ಸಂಚರಿಸುವಾಗ ತುಂಬ ವಿಶೇಷವಾದ ಆಲೋಚನೆಗಳು ಬರುತ್ತೆ. ಗೌರವ, ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆಗಳು ಇವೆಲ್ಲ ಸಿಗ್ತಾ ಹೋಗುತ್ತೆ. ಸಣ್ಣ ಹುಡುಗರೇ ಇರ್ತಾರೆ, ಆದರೆ ದೊಡ್ಡವರಿಂದ ಪ್ರಶಂಸೆ ಬರ್ತಕ್ಕಂಥದ್ದು, ಆ ಥರದ್ದೆಲ್ಲ. ಹೈಯರ್ ಸ್ಟಡೀಸ್ ಮಾಡುವಾಗ ನೀವು PhD ಒದ್ದಾಡ್ತಾ ಇದ್ದರೆ ಈ ದೊಡ್ಡವರು ಬಂದ್ಬಿಟ್ಟು ಚೆನ್ನಾಗಿದೆ ರೀ ಮುಂದುವರಿಸಿ ಅಂತ ಹೇಳಿದ್ರೆ ಆಗುವ ಖುಷಿ ಬೇರೆ. ಆ ಥರದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಗುರು ಶಿಷ್ಯರ ಬಾಂಧವ್ಯವೂ ಚೆನ್ನಾಗಿರುತ್ತದೆ ಮತ್ತು ತಂದೆ ಮಕ್ಕಳ ಬಾಂಧವ್ಯ ಕೂಡ ಚೆನ್ನಾಗಿರ್ತದೆ. ಈ ರೀತಿಯಲ್ಲಿ ಒಳ್ಳೆಯ ರೀತಿಯ ಫಲ ಕಾಣಬಹುದು. ಸ್ವಲ್ಪ ಶನಿವಾರದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ. ಯಾವುದೋ ಟ್ರೆಕ್ಕಿಂಗು ಇತ್ಯಾದಿ ಹೋದರೆ ಹುಷಾರು, ಅಲ್ಲಿ ಬೆಂಕಿ ಸಮಸ್ಯೆಗಳನ್ನು ಸೂಚಿಸ್ತಾ ಇದೆ. ಮತ್ತು ಸಾಲದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ನೀವು ಅಷ್ಟೇ ಶರೀರಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ, ತರಚೋದು, ಗಾಯ ಆಗೋದು, ಬೆಂಕಿ ಸುಡೋದು, ಈ ಥರದ್ದು ಅಂಥದ್ದೊಂದು ಪ್ರಮಾದಗಳಿದೆ. ಹೀಗಾಗಿ ಜಾಗ್ರತೆ ಇರಲಿ. ಇದರ ಜೊತೆಗೆ ಆ ಫಲಗಳು. ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಒಂದು ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು, ಎರಡನೇದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇದು ದಾಂಪತ್ಯದ ವಾರದ ಆದಿಯಲ್ಲಿ ಇದೆಯಲ್ಲ ತೊಡಕು, ಅದನ್ನು ಬಿಡಿಸ್ಕೊಡುತ್ತೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ. ಆ ಸನ್ನಿಧಾನದಲ್ಲಿ ಒಂದು ಹಾಲು ಜೇನು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇದ್ರ ಜೊತೆಗೆ ಸುಬ್ರಹ್ಮಣ್ಯ ಕವಚ ತಪ್ಪದೆ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.